ಎಲ್ಲರಿಗೂ ಉದ್ಯೋಗ ಟುಡೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿಂದ ಈ ಒಂದು ವಿಡಿಯೋ ಒಳಗೆ ಒಂದು ಬೆಸ್ಟ್ ಆಪರ್ಚುನಿಟಿ ಐತೆ ನೋಡ್ರಿ. ಯಾರ್ಯಾರು ಕೋರ್ಟ್ ಒಳಗೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಿರಲಿಲ್ಲ ಅವ್ರಿಗೊಂದು ದೊಡ್ಡ ನೋಟಿಫಿಕೇಷನನ್ನು ಹೊರಡಿಸಿದ್ದಾರೆ. ಯಾರ್ಯಾರು 10th ಪಾಸ್ ಆಗಿದ್ದಿಲ್ಲ, ಅದ್ರಾಗೂ ಚಲೋ ಪರ್ಸೆಂಟೇಜ್ ಮಾಡಿರಲ್ಲ, ಯಾವುದೇ ರೀತಿ ಎಕ್ಸಾಮ್ ಇಲ್ದನ ನೇಮಕಾತಿ ಮಾಡ್ಕೊಳಕತ್ತಾರ. ಸಿಟಿ ಸಿವಿಲ್ ಕೋರ್ಟ್ ಒಳಗೆ ಇದು ಗೋರ್ಮೆಂಟ್ ಜಾಬ. ಅಲ್ಲಿ ಖಾಲಿ ಇರುವಂತಹ ಡ್ರೈವರ್ ಮತ್ತು ಪ್ಯೂನ್ ಹುದ್ದೆಗಳನ್ನ ನೇಮಕಾತಿ ಮಾಡಿಕೊಳ್ಳೋಕೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಆನ್ಲೈನ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದ್ಬಿಟ್ಟು 30 ಜುಲೈ 30 ತಾರೀಕು ಮಟ್ಟ ನಿಮಗೆ ಕಾಲಾವಕಾಶ ಐತಿ. ಯಾರ್ಯಾರು ಕೋರ್ಟ್ ಒಳಗೆ ಕೆಲಸ ಮಾಡ್ಬೇಕಂತೇಳಿ ನಿರೀಕ್ಷೆಯಲ್ಲಿದ್ದಿರಲಿಲ್ಲ ಅವ್ರು ಹೋಗಿ ಇದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತು ಇದಕ್ಕೆ ಕೇವಲ 10ನಂತೆ ನೀವು ಪಾಸ್ ಆಗಿದ್ರಿ ಅಂದರೆ ಇದನ್ನ ಅಪ್ಲಿಕೇಶನ್ ಹಾಕೋಕ್ಕೆ ನಡೀತೈತಿ. ಇಲ್ಲಿ ನೀವು ನೋಡ್ಬೋದು, ಮೊದಲೇದಾಗಿ ಪ್ರೆಸೆಂಟ್ ಎಲ್ಲಿ ಖಾಲಿದಾವೆ ಪೋಸ್ಟ, ಆಫೀಸ್ ಆಫ್ ದ ಸಿಟಿ ಸಿವಿಲ್ ಕೋರ್ಟ್ ಬ್ಯಾಂಗ್ಳೂರು ಒಳಗೆ ಖಾಲಿ ಇರುವಂಥ ಪೋಸ್ಟ. ಇಲ್ಲಿ ನೋಡ್ಬೋದು ಡ್ರೈವರ್ ಮತ್ತು ಪ್ಯೂನ್ ಪೋಸ್ಟ್ಗಳು ಖಾಲಿ ಇರುವಂಥದ್ದು. ಮೊದಲೇದಾಗಿ ಡ್ರೈವರ್ ವೇಕೆನ್ಸಿಗಳನ್ನ ನೀವು ನೋಡ್ಬೋದು. ಟೋಟಲ್ 7 ವೇಕೆನ್ಸಿ ಅದಾವೆ. ಅದು ಜನರಲ್ಗೆ 3 ಅದಾವೆ, ಎಸ್ ಸಿಗೆ 2, ಕ್ಯಾಟಗರಿ 2A 1, ಕ್ಯಾಟಗರಿ 2B 1. ಟೋಟಲ್ 7 ಪೋಸ್ಟ್ಗಳು ಅದಾವೆ. ಮತ್ತು ಇದಕ್ಕೆ ನಿಮ್ಮದು ಕಂಪಲ್ಸರಿ ಲೈಸೆನ್ಸ್ ಇರಬೇಕು. ಲೈಸೆನ್ಸ್ ಇತ್ತಂದ್ರೆ ಇದನ್ನ ಅಪ್ಲಿಕೇಶನ್ ಹಾಕೋಕ್ಕೆ ನಡಿತೈತಿ. ಮತ್ತು ನಿಮ್ಮದು ಲೈಸೆನ್ಸ್ ಇಲ್ಲ, ನಾ 10th ಅಷ್ಟೇ ಪಾಸ್ ಆಗೀನಿ ಅಂದ್ರೆ ನೀವು ಪ್ಯೂನ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ನೀವು ನೋಡ್ಬೋದು, ಟೋಟಲ್ 81 ಪೋಸ್ಟ್ಗಳ ಒಂದು ದೊಡ್ಡ ನೇಮಕಾತಿಯನ್ನು ಹೊರಡಿಸಿದ್ದಾರೆ ಪ್ಯೂನ್ ಪೋಸ್ಟು. ಇಲ್ಲಿ ಮೊದಲೇದಾಗಿ ಜನರಲ್ ಒಳಗೆ 40 ಪೋಸ್ಟ್ ಖಾಲಿದಾವೆ. ಮತ್ತು SC ಒಳಗೆ 5 ಪೋಸ್ಟ್ ಅದಾವೆ. SC ಕ್ಯಾಟಗರಿ A ಒಳಗೆ 5 ಪೋಸ್ಟ್ ಅದಾವೆ. SC ಕ್ಯಾಟಗರಿ B ಒಳಗೆ 4 ಪೋಸ್ಟ್ ಅದಾವೆ. SC ಕ್ಯಾಟಗರಿ C ಒಳಗೆ 4 ಪೋಸ್ಟ್ ಅದಾವೆ. ಮತ್ತು ST ಒಳಗೆ 3 ಅದಾವೆ. ಕ್ಯಾಟಗರಿ 1 3, ಕ್ಯಾಟಗರಿ 2A 12 ಅದಾವೆ, 2B 3 ಅದಾವೆ, 3A 3 ಅದಾವೆ, ಕ್ಯಾಟಗರಿ 3B 4 ಅದಾವೆ. ಟೋಟಲ್ 81 ಪೋಸ್ಟ್ಗಳ ಒಂದು ದೊಡ್ಡ ನೇಮಕಾತಿ ಹೊರಡಿಸಿದ್ದಾರೆ. ಮತ್ತು ಇದಕ್ಕೆ ಯಾವುದೇ ರೀತಿಯ ಮೊದಲೇದಾಗಿ ನೋಡಿರಿ, ಇದಕ್ಕೆ ಯಾವುದೇ ರೀತಿಯಂಥ ಎಕ್ಸಾಮ್ ಇರೋಂಗಿಲ್ಲ. ನಿಮ್ಮದು ಇಂಟರ್ವ್ಯೂ ಇರ್ತೈತಿ. ಇಂಟರ್ವ್ಯೂದಾಗ ನೀವು ಪಾಸ್ ಆದ್ರಂದ್ರೆ ನಿಮ್ಗೆ ಈ ಜಾಬ ಕೊಡ್ತಾರೆ. ಮತ್ತು ಎಲ್ಲಿ ಕೊಡ್ತಾರಂದ್ರೆ ಬೆಂಗಳೂರೊಳಗೆ ಸಿಟಿ ಕೋರ್ಟ್ ಬೆಂಗಳೂರೊಳಗೆ ನಿಮ್ಗೆ ಕೆಲಸ ಕೊಡ್ತಾರೆ. ಮೊದಲೇದಾಗಿ ಇಲ್ಲಿ ನೋಡ್ಬೋದು ನೀವು, ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಬಂದ್ಬಿಟ್ಟು 1/7 ಸ್ಟಾರ್ಟ್ ಆಗಿ 30/7 ಎಂಡ್ ಆಗ್ತೈತಿ. ಅಷ್ಟರೊಳಗೆ ನೀವು ಇದನ್ನ ಅಪ್ಲಿಕೇಶನ್ ಹಾಕಬೇಕು. ಮತ್ತು ಪಿ ನೋಡಿರಿ, ಜನರಲ್ ಕ್ಯಾಟಗರಿಗೆ 300 ರೂಪಾಯಿ ಪಿ ಐತಿ. ಮತ್ತು ಉಳಿದೆಲ್ಲ ಕ್ಯಾಟಗರಿಗೆ 150 ರೂಪಾಯಿ ಪಿ ಐತಿ. ಮತ್ತು ಕೋರ್ಟ್ನೊಳಗಿದ ಬೆಸ್ಟ್ ಜಾಬ್ ರೀ ಇದು. ಮೊದಲೇದಾಗಿ ಪೇ ಸ್ಕೇಲ್ ನೀವು ನೋಡೋದಾದ್ರೆ ಡ್ರೈವರ್ ಪೋಸ್ಟಿಗೆ ನೀವು ನೋಡ್ಬೋದು, ಡ್ರೈವರ್ ಪೋಸ್ಟಿಗೆ 34,100 ರೂಪಾಯಿದಿಂದ 67,600 ರೂಪಾಯಿವರೆಗೂ ಬೇಸಿಕ್ ಪೇಮೆಂಟ್ ಸಿಗ್ತೈತಿ. ಮತ್ತು ಅದೇ ರೀತಿ ಪ್ಯೂನ್ ಕೆಲಸಕ್ಕೆ 27,000 ರೂಪಾಯಿದಿಂದ 46,675 ರೂಪಾಯಿ ಮಟ್ಟ ಪೇಮೆಂಟ್ ಸಿಗ್ತೈತಿ. ಇದೊಂದು ಬೆಸ್ಟ್ ಆಪರ್ಚುನಿಟಿ ಐತಿ. ನಾ 10th ಪಾಸ್ ಆಗೀನಿ, ನಂಗೆ ಜಾಬ್ ಮಾಡ್ಬೇಕಂತ ಹೇಳಿದ್ರೆ ಇದು ಕೋರ್ಟ್ನಾಗ ಬೆಸ್ಟ್ ಆಪರ್ಚುನಿಟಿ. 10th ಯಾರ್ಯಾರು ಪಾಸ್ ಆಗಿದ್ರಲ್ಲ ಅವ್ರು ಇದನ್ನ ಅಪ್ಲಿಕೇಶನ್ ಹಾಕೋಕ್ಕೆ ನಡಿತೈತಿ. ಇಲ್ಲಿ ನೋಡ್ಬೋದು ನೀವು, ಕ್ವಾಲಿಫಿಕೇಷನು SSLC ಡ್ರೈವರ್ ಪೋಸ್ಟ್ಗೆ SSLC ಪಾಸ್ ಆಗಿರಬೇಕು ಮತ್ತು ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕು. ಮತ್ತು ಪ್ಯೂನ್ ಕೆಲಸಕ್ಕೆ SSLC ಆಗಿತ್ತಂದ್ರೆ ನೀವು ಇದನ್ನ ಅಪ್ಲಿಕೇಶನ್ ಹಾಕ್ಬೋದು. ನೋಡಿರಿ, 10th ಸ್ಟ್ಯಾಂಡರ್ಡ್ ಅಂತ ಕೊಟ್ಟಾನು. ಇದಕ್ಕೆ 10th ಸ್ಟ್ಯಾಂಡರ್ಡ್ ಮುಗಿತಂದ್ರೆ ನೀವು ಹಾಕ್ಬೋದು. ಮತ್ತು ಇದು ಏಜ್ ಲಿಮಿಟ್ ನೀವು ನೋಡೋದ್ರೆ ಮೊದಲಿಗೆ ಇಲ್ಲಿ ನೋಡಿರಿ ನೀವು, 18 ವರ್ಷದಿಂದ 45 ವರ್ಷ ಮಟ್ಟ ಏಜ್ ಲಿಮಿಟ್ ಇಟ್ಟದನ. ಮತ್ತು ನೋಡಿರಿ, ಒಂದು ಪೋಸ್ಟಿಗೆ ಈಗ ಡ್ರೈವರ್ದ 7 ಪೋಸ್ಟ್ ಅದಾವ ಅಂತ ತಿಳ್ಕೊರಿ. ಅದಕ್ಕೆ ಒಂದು ಪೋಸ್ಟಿಗೆ 10 ಮಂದಿನ ಕರಿತಾನೆ. ಅಪ್ಲಿಕೇಶನ್ ನೀವು ಹಾಕಿದ್ದ ಮ್ಯಾಗ ಮೆರಿಟ್ ತೆಗಿತಾನೆ. ಯಾರ್ಯಾರ್ದು ಪರ್ಸೆಂಟೇಜ್ ಜಾಸ್ತಿ ಹೋಗಿರತ್ತಲ್ಲ ಅವ್ರನ್ನ ಒಂದು ಪೋಸ್ಟಿಗೆ 10 ಮಂದಿನ ಅಂಥೇಳಿ ಇಂಟರ್ವ್ಯೂ ಕರಿತಾನೆ. ಕರೆದು ಅದ್ರೊಳಗೆ ಒಬ್ಬೊಬ್ಬರನ್ನ ಸೆಲೆಕ್ಟ್ ಮಾಡ್ಕೊತ ಹೋಗ್ತಾನೆ. ಮತ್ತು ಇದ್ರೊಳಗೆ ಯಾವುದೇ ರೀತಿಯಾದಂತಹ ಎಕ್ಸಾಮ್ ಇರೋಂಗಿಲ್ಲ. ನೀವು ಬರೀ ಇಂಟರ್ವ್ಯೂ ಪಾಸ್ ಆದರೆ ಅಂದ್ರೆ ಬರೀ ಡ್ರೈವರ್ಗೂ ಇಂಟರ್ವ್ಯೂ ಇರ್ತೈತಿ, ಪ್ಯೂನ್ಗೂ ಇಂಟರ್ವ್ಯೂ ಇರ್ತೈತಿ. ಬರೀ ಇಂಟರ್ವ್ಯೂ ಪಾಸ್ ಆದ್ರೆ ಅಂದ್ರೆ ನಿಮ್ಗೆ ಜಾಬ ಕನ್ಫರ್ಮ್ ಆಗ್ತೈತಿ.
ಮತ್ತು ಇದ್ರದ್ದು ಅಪ್ಲಿಕೇಶನ್ ಈಗ 1 ತಾರೀಕು ಸ್ಟಾರ್ಟ್ ಆಗ್ತದೆ ಮತ್ತು 30 ತಾರೀಕು ಎಂಡ್ ಆಗ್ತೈತೆ. ಅದಕ್ಕೆ ಯಾರ್ಯಾರು ಕೋರ್ಟ್ ಒಳಗೆ ಜಾಬ್ ನೋಟಿಫಿಕೇಷನ್ ನಿರೀಕ್ಷೆ ಒಳಗದಿರಿ ಅವ್ರು ಹೋಗಿ ಇದಕ್ಕೆ ಅಪ್ಲೈ ಮಾಡೋಕೆ ನಡೀತದೆ. ಮತ್ತು ನಿಮ್ಮ ಫ್ರೆಂಡ್ ಸರ್ಕಲ್ ಒಳಗೆ ಯಾರಿದ್ರು ಅವ್ರಿಗೂ ಈ ವಿಡಿಯೋ ಶೇರ್ ಮಾಡಿರಿ, ಅವರು ಇದ್ರ ಬಗ್ಗೆ ತಿಳ್ಕೊರಿ. ಮತ್ತು ಇನ್ನಷ್ಟು ಹೆಚ್ಚಿನ ಉದ್ಯೋಗ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇದ್ರದ್ದು ಏನಾರು ಅಫಿಷಿಯಲ್ ನೋಟಿಫಿಕೇಷನ್ ಬೇಕಾಗಿತ್ತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಲಿಂಕ್ ಅಂತ ಟೈಪ್ ಮಾಡಿರಿ, ನಾನು ನಿಮಗೆ ಡೈರೆಕ್ಟಾಗಿ ಕಳಿಸ್ಕೊಡ್ತಾನೆ.